ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಸಿಎಂ ಡಿಕೆಶಿಯನ್ನ ಭೇಟಿ ಮಾಡಿದ್ದಾರೆ ಬಸವರಾಜ ಹೊರಟ್ಟಿ. ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ವಿಚಾರದ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಬೇಸರದಿಂದಲೇ ಸಿಎಂ ನಿವಾಸದಿಂದ ತೆರಳಿದ್ದಾರೆ ಹೊರಟ್ಟಿ ಅವರು. ಸಿಎಂ ಡಿಕೆ ಶಿವಕುಮಾರನ್ನ ಭೇಟಿ ಮಾಡಿ ತೆರಳಿದ್ದಾರೆ ಸಭಾಪತಿ ಹೊರಟ್ಟಿ ಅವರು. ತಮ್ಮ ವಿರುದ್ಧ ಅವಿಶ್ವಾಸ ಮಂಡನೆ ಮಾಡಿದ್ರೆ ಮಾಡಲಿ, ಕಾಂಗ್ರೆಸ್ನಿಂದ ಅವಮಾನ ಆಯ್ತಾ ಎಂದಿದ್ದಕ್ಕೆ ಹೊರಟ್ಟಿ ಅವರು ಉತ್ತರವನ್ನ ಕೊಡದೆ ಹೊರಟಿದ್ದಾರೆ. ಮೊನ್ನೆಯೂ ಮನೆಗೆ ಕರೆಸಿಕೊಂಡು ಸಿಎಂ ಡಿಕೆ ಶಿವಕುಮಾರ್ ಅವರು ಮಾತಾಡಿದ್ರು. ಇಂದು ಮತ್ತೆ ಸಿಎಂ ಭೇಟಿಯಾಗಿ ಚರ್ಚಿಸಿದ್ದೇಕೆ ಅನ್ನೋ ಕುತೂಹಲ ಇದೆ. ಮೊನ್ನೆ ಕೂಡ ಮಾತುಕತೆ ಆಗಿತ್ತು, ರಾಜೀನಾಮೆ ಕೊಡೋದಕ್ಕೆ ಒಪ್ಕೊಂಡಿದ್ದೀನಿ ಅಂತೆಲ್ಲ ಚರ್ಚೆ ಆಗಿತ್ತು. ನೋಡಿದರೆ ಇವತ್ತು ಮತ್ತೆ ಭೇಟಿ ಮಾಡಿದ್ದಾರೆ, ಮಾತುಕತೆ ಆಗಿದೆ. ಬೇಸರದಿಂದಾನೇ ಹೊರಟು ಹೋಗಿದ್ದಾರೆ. ಕಾಂಗ್ರೆಸ್ನಿಂದ ಅವಮಾನ ಆಯ್ತಾ ಸರ್ ನಿಮಗೆ ಅಂತ ಕೇಳಿದ್ದಕ್ಕೆ ಏನು ಉತ್ತರ ಕೊಟ್ಟಿಲ್ಲ ಅವರು, ಸುಮ್ಮನೆ ಹೋಗಿದ್ದಾರೆ. ಸೊ ಯಾಕೆ ಇವತ್ತೇನು ಮಾತುಕತೆ ಆಯಿತು ಹಾಗಾದರೆ ಇಬ್ಬರ ನಡುವೆ? ಮೊನ್ನೆ ನೋಡಿ ಅಲ್ಲಿ ಮೊನ್ನೆ ಸಿಎಂ ಮನೆಯಲ್ಲಿ ಮಾತುಕತೆ ಆದಂಥ ಸಂದರ್ಭದಲ್ಲಿ ಹಲವಾರು ಜನ ನಾಯಕರುಗಳಿದ್ದರು, ಒಂದಿಷ್ಟು ಜನ ಸಚಿವರುಗಳು ಕೂಡ ಇದ್ದಾರೆ ಮುಖ್ಯಮಂತ್ರಿಗಳ ಜೊತೆಗೆ. ಆ ಸಂದರ್ಭದಲ್ಲಿ ಅವರಿಗೆ ಶಾಲು ಹೊದಿಸಿ ಸನ್ಮಾನ ಮಾಡಿ ಮಾತುಕತೆ ನಡೆದಿತ್ತು. ಸೊ ಇಷ್ಟೆಲ್ಲ ಆದ ನಂತರ ಇವತ್ತು ನಿಮ್ಗೆ ಮತ್ತೊಂದು ಫೋಟೋದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಇವತ್ತು ಸಿಎಂ ಡಿಕೆ ಶಿವಕುಮಾರ್ ಮತ್ತು ಹೊರಟ್ಟಿ ಅವರು ಮಾತುಕತೆ ನಡೆಸಿರೋದು ಸಹಜ, ರಾಜಕಾರಣ ಅಲ್ವಾ, ಸಭಾಪತಿಯಾಗಿ ಮುಂದುವರಿಬೇಕು ಅನ್ನೋದು ಹೊರಟ್ಟಿಯವರ ಆಸೆ. ಬಟ್ ಬಹುಮತ ಸಾಬೀತುಪಡಿಸಲೇಬೇಕು. ಬಟ್ ಆ ರೀತಿಯಾಗಿ ಆಗಿಬಿಟ್ರೆ ಇತಿಹಾಸದಲ್ಲಿ ಇದು ಮೊದಲ ಬಾರಿಗೆ ಅಂತ ಅನಿಸುತ್ತೆ. ಸೊ ಹಾಗಾಗಿ ಇವತ್ತೇನು ಮಾತುಕತೆ ಆಯಿತು ಸಿ ಎಂ ಮತ್ತು ಹೊರಟ್ಟಿ ಅವರ ನಡುವೆ? ಯಾಕೆ ಮೊನ್ನೆ ಮಾತುಕತೆ ಆದ ನಂತರ ಮತ್ತೆ ಇವತ್ತು ಯಾಕೆ ಬಂದಿದ್ರು ಹೊರಟ್ಟಿ ಅವರು? ಏನಾಯಿತು ಹಾಗಾದರೆ ಮಾತುಕತೆ ಅನ್ನೋದು ಒಂದು ಪ್ರಶ್ನೆ ಇದ್ದೇ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ಸಂಪರ್ಕದಲ್ಲಿದ್ದಾರೆ. ದುರ್ಗೇಶ್, ಮೊನ್ನೆನೇ ಎಲ್ಲ ಮುಗಿದಿತ್ತು ಅಂತ ಅನ್ಕೊಂಡಿದ್ವಿ, ಮತ್ತೆ ಇವತ್ತು ಯಾಕೆ ಬಂದಿದ್ರು? ಏನು ಮಾತುಕತೆ ಆಯಿತು ಹೊರಟ್ಟಿ ಮತ್ತು ಸಿಎಂ ನಡುವೆ? ರಾಮ್, ಬಸವರಾಜ ಹೊರಟ್ಟಿ ಅವರು ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕನ್ನೋ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಸೂಚನೆಯನ್ನು ಕೊಟ್ಟಿದ್ರು, ಮತ್ತೆ ಖುದ್ದು ಕರೆ ಮಾಡಿ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಹೀಗಾಗಿ ಬಸವರಾಜ ಹೊರಟ್ಟಿ ಅವರು ಒಂದಿಷ್ಟು ಬೇಸರವನ್ನ ಹೊಂದಿದ್ರು. ಹೀಗಾಗಿ ಅವರ ಮನವೊಲಿಸುವಂತ ಕೆಲಸವನ್ನ ಮತ್ತೆ ಅವರಿಗೆ ರಾಜೀನಾಮೆ ನೀಡುವಂತ ವಿಚಾರಕ್ಕೆ ಮನವೊಲಿಸುವ ಕೆಲಸಕ್ಕೆ ಈಗ ಕಾಂಗ್ರೆಸ್ನ ನಾಯಕರೆಲ್ಲರೂ ಕೂಡ ಭೇಟಿ ಮಾಡಿ ಚರ್ಚೆಯನ್ನ ಮಾಡಿದ್ರು. ಇದೀಗ ಬಸವರಾಜ ಹೊರಟ್ಟಿ ಅವರ ಸಿಎಂ ಡಿಕೆ ಶಿವಕುಮಾರ್ ಅವರ ಸದಾಶಿವ ನಗರದ ನಿವಾಸಕ್ಕೆ ಭೇಟಿಯಾಗಿ ಒಂದಿಷ್ಟು ಮಾತುಕತೆಯನ್ನು ನಡೆಸಿದ್ದಾರೆ. ನನ್ನನ್ನ ಗೌರವಯುತವಾಗಿ ಕಳಿಸಿಕೊಡಿ ಅನ್ನುವಂತ ನಿಟ್ಟಿನಲ್ಲಿ ಒಂದಿಷ್ಟು ಮನವಿ ಬೇಡಿಕೆಯನ್ನು ಮಾಧ್ಯಮಗಳ ಮುಂದೆ ನೇರವಾಗಿ ಅಸಮಾಧಾನ ಹೊರಹಾಕಿದ್ರು. ಬಹಿರಂಗವಾಗಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿ ಯಾರಿಗೂ ಕೂಡ ಈ ರೀತಿ ಸಭಾಪತಿಗಳಿಗೆ ಆಗಿಲ್ಲ, ನನಗೆ ನೀವು ರಾಜೀನಾಮೆ ನೀಡಿ ಅನ್ನೋದು ಎಷ್ಟು ಮಟ್ಟಿಗೆ ಸರಿ ಅನ್ನುವಂಥದ್ದನ್ನ ಮಾಧ್ಯಮಗಳಲ್ಲಿ ಬೇಸರ ವ್ಯಕ್ತಪಡಿಸಿದ್ರು. ಆದ್ರೆ ಇವತ್ತು ಬಸವರಾಜ ಹೊರಟ್ಟಿ ಅವರ ಜೊತೆಗೆ ಹೊರಟ್ಟಿ ಅವರು ಸಿಎಂ ಡಿಕೆ ಶಿವಕುಮಾರ್ ಅವ್ರ ಜೊತೆಗೆ ಒಂದಿಷ್ಟು ಮಾತುಕತೆಯನ್ನು ನಡೆಸಿದ್ದಾರೆ. ಅದರಲ್ಲೂ ಕೂಡ ಅವಧಿಗೆ ಮುಂದುವರಿಸಿ ಅಥವಾ ನೀವು ಅವಿಶ್ವಾಸ ಮಂಡನೆಯನ್ನ ಮಾಡೋದಾದ್ರೆ ಗೌರವವಾಗಿ ನನ್ನ ಕಳಿಸ್ಕೊಡಿ ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ವಿಚಾರಗಳನ್ನ ಡಿಕೆ ಶಿವಕುಮಾರ್ ಜೊತೆಗೆ ಪ್ರಸ್ತಾಪವನ್ನು ಮಾಡಿರುವಂತದ್ದು. ಆದ್ರೆ ನೋಡೋಣ ಅನ್ನುವಂತ ನಿಟ್ಟಿನಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಮಾತುಕತೆಯ ಬಳಿಕ ಅವರನ್ನ ಬಸವರಾಜ ಹೊರಟ್ಟಿ ಅವರನ್ನ ಖುದ್ದು ತಾವೇ ಹೊರಗೆ ಬಂದು ಕಳಿಸಿಕೊಟ್ಟಿರುವಂತದ್ದು. ಜೊತೆಗೆ ಬಸವರಾಜ ಹೊರಟ್ಟಿ ಅವರ ಬೇಡಿಕೆಗಳಿಗೆ ಮನವಿಗೆ ಡಿಕೆ ಶಿವಕುಮಾರ್ ಅವರು ಸ್ವಂತವೇ ಹೊರಟರು ಅನ್ನುವಂಥ ನಿಟ್ಟಿನಲ್ಲಿ ಒಂದಿಷ್ಟು ಬಸವರಾಜ ಹೊರಟ್ಟಿ ಅವರು ಬೇಸರದಿಂದಲೇ ಡಿಕೆ ಶಿವಕುಮಾರ್ ಅವರ ನಿವಾಸದಿಂದ ತೆರಳಿದ್ದಾರೆ. ಇನ್ನೇನು ಮುಂಗಾರು ಅಧಿವೇಶನ ಆರಂಭವಾಗುತ್ತೆ. ಮುಂಗಾರು ಅಧಿವೇಶನದ ಮೊದಲ ದಿನ ಸದನ ಕಲಾಪಗಳನ್ನು ನಡೆಸಿದ ಬಳಿಕ ಎರಡನೇ ದಿನ ಅಂದ್ರೆ 14ನೇ ತಾರೀಕು ಬಸವರಾಜ ಹೊರಟ್ಟಿ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ಬೇಕನ್ನುವ ನಿಟ್ಟಿನಲ್ಲಿ ನಿರ್ಧಾರವನ್ನು ಮಾಡಿದರೆ. ಹೀಗಾಗಿ ಬಸವರಾಜ ಹೊರಟ್ಟಿ ಅವರಿಗೆ ಡಿಕೆ ಶಿವಕುಮಾರ್ ಅವರು ಸೂಚನೆಯನ್ನು ನೀಡಿರೋದ್ರಿಂದ ಈ ಒಂದು ಸದನದಲ್ಲಿ ಯಾವ ರೀತಿ ಅವರು ರಾಜೀನಾಮೆಯನ್ನು ಕೊಡ್ತಾರೆ ಮತ್ತೆ ಅವರನ್ನ ಯಾವ ರೀತಿ ಸರ್ಕಾರ ನಡೆಸಿಕೊಳ್ಳುತ್ತೆ ಅನ್ನೋದು ಬಹಳ ಕುತೂಹಲ ಮೂಡಿಸ್ತಾ ಇದೆ. ಮತ್ತೆ ಡಿಕೆ ಶಿವಕುಮಾರ್ ಬಸವರಾಜ ಹೊರಟ್ಟಿ ಅವರ ಇವತ್ತಿನ ಭೇಟಿಯು ಕೂಡ ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ಯಾವ ಕಾರಣಕ್ಕೆ ಅನ್ನುವಂಥದ್ದು ಕೂಡ ಅವರು ಯಾವುದೂ ಬಿಟ್ಟುಕೊಟ್ಟಿಲ್ಲ. ಕಾನೂನಾತ್ಮಕವಾಗಿ ಯಾವ ರೀತಿಯ ಅವಿಶ್ವಾಸವನ್ನ ಮಂಡನೆ ಮಾಡ್ತಾರೆ ಅದನ್ನ ನೋಡೋಣ ಅನ್ನುವಂಥ ಮಾತನ್ನ ಬಸವರಾಜ ಹೊರಟ್ಟಿ ಅವರು ಹೇಳಿರುವಂತದ್ದು. ರಾಮ್, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.